ಸೊ ಇದ್ಯಾಕೋ ಸರಿ ಹೋಗಂಗೆ ಕಾಣ್ತಾ ಇಲ್ಲ. ಯಾಕಂದರೆ ಬೆಳಬೆಳಗ್ಗೆ ರಾಮಲಿಂಗಾರೆಡ್ಡಿ ಯಾರೋ ಅವರಿಗೆ ಒಂದಿಷ್ಟು ಉಪದೇಶ ಹೇಳಕ್ಕೆ ಬಂದರು. ಆವಾಗ ರಾಮಲಿಂಗಾರೆಡ್ಡಿ ಕೋಪೋದ್ರಿಕ್ತರಾಗ್ಬಿಟ್ರು. ಇಲ್ಲಿಂದ ಹೊರಗಡೆ ಹೋಗಿ ಫಸ್ಟು ಅಂದರು. ಇದಾದಮೇಲೆ ಖರ್ಗೆ ಎದುರುಗಡೆನೂ ಕೂಡ ರಾಮಲಿಂಗಾರೆಡ್ಡಿ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಘೋಷಣೆ ಹಾಕಿದ್ದಾರೆ, ಬೇಸರ ವ್ಯಕ್ತಪಡಿಸಿದ್ದಾರೆ. ಸಾಮೂಹಿಕ ರಾಜೀನಾಮೆ ಪತ್ರ ಸಲ್ಲಿಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೇರೆ ಬೇರೆ ಹುದ್ದೆಗಳಲ್ಲಿರುವಂಥ ಅವರ ಬೆಂಬಲಿಗರು ನಮ್ಮ ನಾಯಕರುಗಳಿಗೆ ಗೌರವ ಮರ್ಯಾದೆ ಇಲ್ಲ ಅಂತಂದರೆ ನಿಮ್ಮ ಹುದ್ದೆನೂ ಬೇಡ ಅಂತ ರಾಜೀನಾಮೆ ಕೊಟ್ಟಿದ್ದಾರೆ. ಬೇರೆ ಬೇರೆ ಜವಾಬ್ದಾರಿಯನ್ನು ಹೊತ್ತಿರುವಂಥವರು ತೋರಿಸ್ತಾ ಇದ್ದೀವಿ. ಖರ್ಗೆ ಮನೆಯ ಮುಂಭಾಗದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಖರ್ಗೆ ಅವರು ಹೊರಡುವಂಥ ಸಂದರ್ಭದಲ್ಲಿ ಅಲ್ಲಿಗೆ ಅವರ ಬೆಂಬಲಿಗರು ಬಂದರು, ಘೋಷಣೆ ಹಾಕಿದರು. ಜೊತೆಗೇನು ಅಂತಂದರೆ ನೋಡಿ, ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಪತ್ರಕ್ಕೆ ಎಲ್ಲರೂ ಕೂಡ ಸಾಲು ಸಾಲು ಸಹಿ ಹಾಕಿದ್ದಾರೆ. ಒಳ್ಳೆಯ ಲಕ್ಷಣ ಅಲ್ಲ ಇದು. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಯಾಕೋ ಸರಣಿ ಮುಂದುವರಿಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿ ಕಾಣ್ತಾ ಇದೆ. ಯಾಕಂದರೆ ಬೆಳಗ್ಗಿನಿಂದ ಏನೇನು ಆಗ್ತಾ ಇದೆ ಅಂತ ಡೆವಲಪ್ಮೆಂಟ್ಗಳಿಗೆ ನೀವು ಕೂಡ ಸಾಕ್ಷಿಯಾಗಿದ್ದೀರಿ. ಎಷ್ಟು ಹೇಳಿದ್ರೂ ಕೂಡ ರಾಮಲಿಂಗಾರೆಡ್ಡಿ ಯಾರ ಮಾತನ್ನೂ ಕೂಡ ಕೇಳುವಂಥ ಸ್ಥಿತಿಲಿ ಇರಲಿಲ್ಲ. ಯಾರೋ ಹೇಳಕ್ಕೆ ಬಂದಿರುವಂಥವರಿಗೆ ಇಲ್ಲಿಂದ ಹೊರಟೋಗ್ಬಿಡಿ, ನನಗೆ ಸಿಟ್ಟು ಬರೆಸಬೇಡಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಸಾಮಾನ್ಯವಾಗಿ ಭಾಳ ಶಾಂತವಾಗಿರುವಂಥ ರಾಮಲಿಂಗಾರೆಡ್ಡಿ ಅದಾದಮೇಲೂ ಕೂಡ ಅವರು ನಗನಗ್ತಾನೆ ಮಾತಾಡಿದ್ರು, ಪ್ರಶ್ನೆ ಬೇರೆ. ಅದಾದಮೇಲೆ ನೋಡಿ, ಅವರ ಬೆಂಬಲಿಗರು ಖರ್ಗೆ ಅವರ ಮನೆ ಹತ್ರ ಹೋಗಿದ್ದಾರೆ. ಖರ್ಗೆ ಅವರ ಮನೆ ಹತ್ರ ಹೋಗಿ ಘೋಷಣೆಗಳನ್ನು ಹಾಕಿದ್ದಾರೆ. ಸಾಮೂಹಿಕವಾಗಿ ರಾಜೀನಾಮೆ ಪತ್ರ ಕೂಡ ಸಲ್ಲಿಸಿದ್ದಾರೆ. ಇನ್ನು ಒಂದನ್ನು ಹೆಂಗೋ ಸಾಲ್ವ್ ಮಾಡ್ತೀವಿ ಅನ್ನೋಂಥ ಸಂದರ್ಭದಲ್ಲಿ ಇನ್ನೊಂದು ಬೇರೆ ಎದ್ದಿದೆ. ಅದು ಮುನಿಯಪ್ಪನವರ ಕತೆ. ಮುನಿಯಪ್ಪನವ್ರನ್ನ ಖುದ್ದು ರಾಹುಲ್ ಗಾಂಧಿಯವರೇ ಏರ್ಪೋರ್ಟಿಗೆ ಕರೆಸ್ಕೊಂಡು ಮಾತಾಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಏನು ನಡೀತಾ ಇದೆ ಪ್ರಸನ್ನ? ರಂಗನಾಥ್, ಕೆಲವು ನಾಯಕರು ಇದನ್ನ ಬಹಳ ಸಣ್ಣ ವಿಷಯ ಅಂತ ತೇಲಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ HK ಪಾಟೀಲ್ರು ಹೇಳಿದ ಹಾಗೆ ಇದು DK ಶಿವಕುಮಾರ್ ಅವರ ಪಾಲಿಗೆ ಬಹುದೊಡ್ಡ ಎಚ್ಚರಿಕೆಯ ಗಂಟೆ ಆಗಬೇಕು. ಅಧಿಕಾರ ವಹಿಸಿಕೊಂಡು ಇನ್ನೂ ಕೂಡ 2 ದಿನ ಕಂಪ್ಲೀಟ್ ಆಗಿಲ್ಲ. ಆ ಸಂದರ್ಭದಲ್ಲಿ DK ಶಿವಕುಮಾರ್ ಅವರಿಗೆ ಅತ್ಯಾಪ್ತರಾಗಿರುವಂತವರು ರಾಜೀನಾಮೆ ಕೊಡೋದಕ್ಕೆ ನಿರ್ಧಾರ ತೆಗೆದುಕೊಳ್ತಾರೆ ಅಂದ್ರೆ ಅದು ಸಣ್ಣ ವಿಷಯ ಖಂಡಿತವಾಗಿಯೂ ಅಲ್ವೇ ಅಲ್ಲ. KH ಮುನಿಯಪ್ಪ ಅವರು ಕೂಡ DK ಶಿವಕುಮಾರ್ ಅವರಿಗೆ ಅತ್ಯಾಪ್ತರು, ರಾಮಲಿಂಗಾರೆಡ್ಡಿ ಅವರು ಕೂಡ ಅತ್ಯಾಪ್ತರು. ಇಬ್ಬರ ಅಸಮಾಧಾನವನ್ನ ಕೇವಲ ಒಂದು ಸಣ್ಣ ವಿಷಯ ಅಂತ ತಳ್ಳಿ ಹಾಕುವಂತ ಪ್ರಯತ್ನಗಳನ್ನ ಕೆಲವು ನಾಯಕರು ಮಾಡ್ತಿದ್ರೆ ಅದು ಕಾಂಗ್ರೆಸ್ ತನ್ನ ತಪ್ಪನ್ನ ತನ್ನ ಕಾಲ ಮೇಲೆ ತಾನೇ ಇನ್ನೊಂದು ಕಲ್ಲನ್ನ ಹಾಕೊಂಡಂತಾಗುತ್ತೆ. ಈಗ ರಾಮಲಿಂಗಾರೆಡ್ಡಿ ಅವರ ವಿಚಾರದಲ್ಲೂ ಕೂಡ ದೊಡ್ಡ ಮಟ್ಟಿಗಿನ ಬೆಳವಣಿಗೆಗಳು ನಡೆದಿದ್ದಾವೆ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ಕಳಿಸಿಕೊಟ್ಟ ಬಳಿಕವೋ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದ ಬಳಿ ದೊಡ್ಡ ಹೈಡ್ರಾಮಾವೇ ನಡೆದೋಯ್ತು. ರಾಮಲಿಂಗಾರೆಡ್ಡಿ ಅವರ ಬೆಂಬಲಿಗರು ತಮ್ಮ ಆಕ್ರೋಶವನ್ನ ಖರ್ಗೆ ಅವರ ಮುಂದೆನೆ ವ್ಯಕ್ತಪಡಿಸಿದ್ರು. ರಾಮಲಿಂಗಾರೆಡ್ಡಿ ಅವರಿಗೆ ಸೂಕ್ತವಾದಂತ ಖಾತೆಯನ್ನ ಅವರ ಅನುಭವದ ಆಧಾರದ ಮೇಲೆ ನೀವು ನೀಡಬೇಕು ಅನ್ನುವಂತ ದೊಡ್ಡ ಆಕ್ರೋಶ ಇಲ್ಲಿ ವ್ಯಕ್ತವಾಯಿತು. ಜೊತೆಗೆ ಸಾಮೂಹಿಕ ರಾಜೀನಾಮೆಯ ಪತ್ರವನ್ನು ಕೂಡ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಾಮಲಿಂಗಾರೆಡ್ಡಿ ಅವರ ಬೆಂಬಲಿಗರು ಕೊಟ್ಟಿದ್ದಾರೆ. ಎಲ್ಲ ಪದಾಧಿಕಾರಿಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ರಾಮಲಿಂಗಾರೆಡ್ಡಿ ಅವರ ಬೆಂಬಲದ ಕಾರಣಕ್ಕೋಸ್ಕರ ಯಾರೆಲ್ಲ ಪ್ರಮುಖ ಹುದ್ದೆಗಳನ್ನ ತೆಗೆದುಕೊಂಡಿದ್ರು ಅವರೆಲ್ಲರೂ ಕೂಡ ತಮಗೆ ಈ ಹುದ್ದೆಗಳೇ ಬೇಡ, ರಾಮಲಿಂಗಾರೆಡ್ಡಿ ಅವರಂತಹ ನಾಯಕರಿಗೆ ಅನ್ಯಾಯ ಆಗಿದೆ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸಿ ಸಾಮೂಹಿಕ ರಾಜೀನಾಮೆಯ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ನಿವಾಸದಿಂದ ಹೊರಡುವಂತಹ ಸಂದರ್ಭದಲ್ಲೂ ಕೂಡ ಅವರಿಗೆ ಆಕ್ರೋಶದ ಬಿಸಿ ತಟ್ಟಿದೆ. ಈಗ KH ಮುನಿಯಪ್ಪ ಅವರ ಸರಣಿ, ಅವರು ಕೂಡ ಬಹಿರಂಗವಾಗಿ ಒಂದು ತಾಯಿ ಸ್ಥಾನದಲ್ಲಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಾರತಮ್ಯವನ್ನ ಮಾಡಬಾರದು ಅಂತ ಹೇಳಿದ್ದಾರೆ. ಈ ಮಾತನ್ನ ಗಂಭೀರವಾಗಿ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಬೇಕಾಗುತ್ತೆ. ಅಂದ್ರೆ ಈಗ ಹಂಚಿಕೆ ಆಗಿರೋದೇ 13 ಸಚಿವರಿಗೆ 13 ಖಾತೆಗಳು. ಅವರಲ್ಲೇ ಇಷ್ಟರ ಮಟ್ಟಿಗೆ ಅಸಮಾಧಾನ ಇದೆ ಅಂದ್ರೆ ನಾಳೆ ಈ ರೀತಿಯ ಸಂಪುಟ ಮತ್ತೊಂದು ಹೊಸದಾಗಿ ರಚನೆ ಆದ್ರೆ ಆಕ್ರೋಶ, ಅಸಮಾಧಾನಗಳು, ಸಚಿವ ಸ್ಥಾನ